ನಮ್ ಇಶಾನಿ ಜೊತೆ ಮದುವೆ ಬೇಡ, ಅವಳು ಇಷ್ಟ ಇಲ್ಲ ಅಂತ ಹೇಳೋದಿಕ್ಕೆ ಒಂದೇ ಕಾರಣ, ಅದು ಆ ಭೈರವಿ. ಭೈರವಿನ? ಹೌದು, ಈ ವಿರಾಟ್ ನಿನ್ನ ಫ್ರೆಂಡ್ ಭೈರವಿನ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ಇದೇ ಕಾರಣ ನಿನ್ ಜೊತೆ ಮದುವೆ ಬೇಡ ಅಂತ ಹೇಳೋದಿಕ್ಕೆ. ಓಂಕಾರ್, ಏನ್ ಹೇಳ್ತಿದ್ಯಾ ನೀನು? ಸತ್ಯನೇ ಹೇಳ್ತಾ ಇದ್ದೀನಕ್ಕ. ಈ ನಿನ್ನ ಕುಲಪುತ್ರ ಆ ಭೈರವಿನ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾನೆ. ಅದಕ್ಕೆ ನನ್ನ ಮಗಳ ಜೊತೆ ಮದುವೆ ಬೇಡ ಅಂತ ಹೇಳಿದ್ಯೂನು. ಅರೆ, ನಾನು ಭೈರವಿನ ಲವ್ ಮಾಡ್ತಿದ್ದೀನಿ ಅನ್ನೋ ವಿಷಯ ಮನೇಲೂ ಈಗ ಎಲ್ರಿಗೂ ಗೊತ್ತಾಗೋಯ್ತು. ನಾನು ಏನ್ ಮಾಡ್ಲಿ? ಛೇ. ಡ್ಯಾಡ್, ಏನ್ ಹೇಳ್ತಿದ್ದೀರಾ? ವೀರ್, ನೀನ್ ನಿಜವಾಗ್ಲೂ ಭೈರವಿನ ಲವ್ ಮಾಡ್ತಾ ಇದ್ಯಾ? ಅಂದ್ರೆ ನಿನಗ್ ನಾನು ಇಷ್ಟ ಇಲ್ವಾ? ಹೇಳು ವೀರ್. ಅವನು ಹೇಗಮ್ಮ ಮಾತಾಡ್ತಾನೆ? ಮಾತಾಡಲ್ಲ ಅವನು. ಯಾಕೆಂದ್ರೆ ಅವನ್ ಬಂಡವಾಳ ಎಲ್ಲ ಬಯಲಾಗಿ ಹೋಗಿದ್ಯಲ್ಲ, ಅದಕ್ಕೆ ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ದಾನೆ. ಅಲ್ಲರಿ, ಈ ವಿರಾಟ್ ಒಳ್ಳೆಯವನು ಅಂತ ಮುಖವಾಡ ಹಾಕೊಂಡು ನಮ್ ಈಶಾನ್ಯ ವಿಷಯದಲ್ಲಿ ಎಷ್ಟೆಲ್ಲ ನಾಟಕ ಮಾಡ್ಬಿಟ್ಟ, ನಮಗ್ ಮೋಸ ಮಾಡ್ಬಿಟ್ಟ. ಅತ್ತೆ ಪ್ಲೀಸ್, ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಏನೇನೇನೋ ಮಾತಾಡೋದು? ಇಷ್ಟ್ ದಿನ ನಮ್ಮಳಿಯ ಅಂತ ನೀನ್ ಹೇಳಿದ್ನೆಲ್ಲ ಬ್ಲೈಂಡ್ ಆಗಿ ನಂಬ್ತಾ ಇದ್ವಿ. ನೀನ್ ಹೇಳಿದ್ನೆಲ್ಲ ಸತ್ಯ ಅಂತ ನಂಬ್ಕೋತಾ ಇದ್ವಿ. ಆದ್ರೆ ಒಳಗಡೆ ಇರೋ ಸತ್ಯನೇ ಬೇರೆ. ಇಷ್ಟು ದಿನ ವಿರಾಟ್ ಮದ್ವೆನ ಒಪ್ಕೊಂಡಿದ್ದೆಲ್ಲ ನಾಟಕ. ಈಶಾನಿನ ಅವಾಯ್ಡ್ ಮಾಡೋದಕ್ಕೆ ಕಾರಣ ನಿನ್ ಪ್ರೀತಿನ? ಹೌದು, ಇಲ್ಲಿವರೆಗೂ ನನ್ನ ತಪ್ಪನ್ನೆಲ್ಲ ಹೇಳಿ ಹೇಗ್ ಹಾರಾಡ್ತಾ ಇದ್ದ. ಈಗ ನೋಡು, ತನ್ನ ಬುಡಕ್ಕೆ ಬಂತಲ್ಲ, ಹೇಗ್ ಸುಮ್ನೆ ನಿಂತಿದ್ದಾನೆ. ತಪ್ಪು ಮಾಡ್ದಾಗ್ಲೇ ಮನುಷ್ಯ ಹೀಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದು.